ಶ್ವಾನಗಳು ಅದೆಷ್ಟೇ ಬುದ್ಧಿವಂತರಾಗಿದ್ರೂ ಒಂದಲ್ಲ ಒಂದು ದಿನ ಖಾಕಿ ಬಲೆಗೆ ಬೀಳಲೇಬೇಕು. ಅಪರಾಧ ಪ್ರಕರಣಗಳು ಕಡಿಮೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಾನಾ ಕಸರತ್ತು ನಡೆಸುತ್ತೆ. ಪೊಲೀಸ್ ಸಿಬ್ಬಂದಿಯ ನೇಮಕ ಹೆಚ್ಚಾದರೂ ಅಪರಾಧ ಪ್ರಕರಣ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲೇ ಖಾಕಿ ಕುಟುಂಬಕ್ಕೆ ಇದೀಗ ಮತ್ತೆ 5 ಹೊಸ ಸಿಬ್ಬಂದಿಗಳು ಸೇರ್ಪಡೆಯಾಗಿದ್ದಾರೆ. ಅದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಪೊಲೀಸ್ ಸಿಬ್ಬಂದಿಯೊಂದಿಗೆ ತುಂಟಾಟ ಮಾಡ್ತಿರೋ ಈ ಶ್ವಾನಗಳನ್ನ ಒಮ್ಮೆ ನೋಡಿ. ಎಷ್ಟೊಂದು ಮುದ್ದಾಗಿ ಕಾಣ್ತಾ ಇವೆ. ಅಯ್ಯೋ, ಪೊಲೀಸ್ ಇಲಾಖೆಗೆ 5 ಹೊಸಬರು ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿ ಇದ್ಯಾವುದೋ ಶ್ವಾನಗಳನ್ನ ತೋರಿಸ್ತಿದ್ದಾರೆ ಅಂದ್ಕೊಳ್ಬೇಡಿ. ಹೌದು, ಕಲಬುರಗಿ ನಗರದಲ್ಲಿ ಯಾವ ಕ್ರೈಮ್ ನಡೆದ್ರೂ ಪತ್ತೆ ಕಾರ್ಯಕ್ಕೆ ಶ್ವಾನಗಳೇ ಇರಲಿಲ್ಲ. ಬದಲಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಶ್ವಾನಗಳನ್ನ ಕರೆಸಿಕೊಳ್ಬೇಕಿತ್ತು. ಇದರಿಂದಾಗಿ ಪ್ರಕರಣಗಳನ್ನ ಪತ್ತೆ ಮಾಡೋದಕ್ಕೆ ತುಂಬಾ ದಿನಗಳು ಹಿಡಿತಾ ಇತ್ತು. ಹೀಗಾಗಿ ಬಹಳ ವರ್ಷಗಳ ಬಳಿಕ ಕಲಬುರಗಿ ನಗರ ಪೊಲೀಸ್ ಇಲಾಖೆಗೆ 5 ವಿಶೇಷ ಶ್ವಾನದಳ ಸೇರ್ಪಡೆಯಾಗಿವೆ. ಈ ಒಂದು ನಗರ ಪೊಲೀಸ್ ಆಯುಕ್ತಾಲಯದಲ್ಲಿ ಕಲಬುರಗಿ ನಗರದ ಜನತೆಗಳಿಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಹೊಸದಾಗಿ ಶ್ವಾನದಳವನ್ನು ನಿನ್ನೆ ತಾನೇ ನಮ್ಮ ಕಮಿಷನರ್ ಸಾಹೇಬರು ಇನಾಗ್ರೇಷನ್ ಮಾಡಿರ್ತಾರೆ. ಈ ಒಂದು ಇನಾಗ್ರೇಷನ್ನಲ್ಲಿ ನಾಮಕರಣ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಕ್ರೈಮ್ಗೆ 2, ಸ್ನೀಫರ್ ಡಾಗ್ 2, ಬಾಂಬ್ ಡಿಟೆಕ್ಷನ್ ಬಗ್ಗೆ ಮತ್ತು ಮಾದಕ ವಸ್ತುಗಳನ್ನ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಒಂದು ಡಾಗನ್ನು, ಒಟ್ಟು 5 ಡಾಗ್ಗಳನ್ನ ಮಾನ್ಯ ADGP ಸಾಹೇಬರು, ಎಲಿಂಡೋ ಸಾಹೇಬರು, ಹಿತೇಂದ್ರ ಸಾಹೇಬರು ಬಂದಿದ್ದರು ನಮ್ಮಲ್ಲಿ. ಬಂದಾಗ ಸಾಹೇಬರಿಗೆ ಇಲ್ಲಿ ನಡೀತಕ್ಕಂಥ ಕ್ರೈಮ್ ಮತ್ತು ಮಾದಕ ವಸ್ತುಗಳ ಡಿಟೆಕ್ಷನ್ ಪರ್ಪಸ್ಸು ಮಾನ್ಯ ಗೃಹ ಸಚಿವರು ಹೇಳ್ದಂಗೆ 0 ಟಾಲರೆನ್ಸ್ ಅಬೌಟ್. ಇತ್ತೀಚೆಗೆ ಕಲಬುರಗಿ ನಗರಕ್ಕೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಆರ್ ಹಿತೇಂದ್ರ ಅವರು ಭೇಟಿ ನೀಡಿದ್ರು. ನಗರದಲ್ಲಿ ಶ್ವಾನದಳ ಇಲ್ಲದ ಕಾರಣ ಪತ್ತೆದಾರಿ ಕೆಲಸಕ್ಕೆ ಸಮಸ್ಯೆಯಾಗಿದೆ. ಶ್ವಾನದಳ ಘಟಕ ಮಂಜೂರು ಮಾಡುವಂತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಮನವಿ ಸಲ್ಲಿಸಿದ್ರು. ಕೂಡಲೇ ಸ್ಪಂದಿಸಿದ್ದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಒಪ್ಪಿಗೆ ನೀಡಿದ್ರು. ಚಿತ್ರದುರ್ಗದಿಂದ 5 ಶ್ವಾನಗಳಾದ ಜರ್ಮನ್ ಶೆಫರ್ಡ್, ಲ್ಯಾಬ್ರಡಾರ್, ಬೆಲ್ಜಿಯಂ ಮಲ್ಲಿ ಸೇರಿದಂತೆ 5 ಶ್ವಾನಗಳನ್ನ ತರಿಸಿದ್ರು. ಸಾಂಪ್ರದಾಯಿಕವಾಗಿ ನಗರ ಪೊಲೀಸ್ ಆಯುಕ್ತರ ಸಭಾಂಗಣದಲ್ಲಿ ಈ ಶ್ವಾನಗಳಿಗೆ ನಾಮಕರಣ ನೆರವೇರಿಸಿದ್ರು. ರೂಬಿ, ರೀಟಾ, ಸ್ಫೂರ್ತಿ, ಲಿಯೋ, ಸ್ಪಾರ್ಕಿ ಎಂದು ನಾಮಕರಣ ಮಾಡಲಾಯಿತು. ರೀಟಾ ಹಾಗೂ ರೂಬಿಯನ್ನ ಕ್ರೈಮ್ ಪ್ರಕರಣಗಳ ಪತ್ತೆಗಾಗಿ ಬಳಸಲಾಗ್ತಾ ಇದೆ. ಸ್ಪಾರ್ಕಿ ಹಾಗೂ ಸ್ಫೂರ್ತಿ ಸ್ಫೋಟಕ ವಸ್ತುಗಳ ಪತ್ತೆಗಾಗಿ ಕೆಲಸ ಮಾಡಲಿವೆ. ಇನ್ನು ಮಾದಕ ವಸ್ತುಗಳ ಪತ್ತೆಗಾಗಿ ಲಿಯೋಳನ್ನ ಬಳಕೆ ಅಂತಿದ್ದಾರೆ ಆಯುಕ್ತರಾದ ಡಾಕ್ಟರ್ ಶರಣಪ್ಪ. ಕಲಬುರಗಿ ನಗರ ಪೊಲೀಸ್ 2019ರಲ್ಲಿ ಆರಂಭವಾಗಿದ್ದು ಇಲ್ಲಿಯವರೆಗೆ ನಾವು ಜಿಲ್ಲೆಯ ಒಂದು ಡಾಗ್ ಸ್ಕ್ವಾಡ್ ಸರ್ವಿಸನ್ನು ಬಳಸ್ತಾ ಇದ್ದೀವಿ. ಅದರಿಂದ ಕೆಲವು ನಮಗೆ ವಿಳಂಬ ಆಗ್ತಾ ಇತ್ತು. ಈಗ ಜಿಲ್ಲಾ ವ್ಯಾಪ್ತಿ ತುಂಬ ವೈಡ್ ಆಗಿರೋದ್ರಿಂದ ಇಲ್ಲಿ ಕಲಬುರಗಿ ನಗರದಲ್ಲಿ ಕೆಲವು ಸಲ ನಮಗೆ ಇಮಿಡಿಯೇಟ್ ಡಾಗ್ಸ್ ಸ್ಕ್ವಾಡ್ಸ್, ಸ್ನಿಫರ್ ಡಾಗ್ಸ್ ಅವಶ್ಯಕತೆ ಬಂದಾಗ ಕೆಲವು ವಿಳಂಬ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಮೊನ್ನೆ ADGP ಲಾ ಆ್ಯಂಡ್ ಆರ್ಡರ್ ಸರ್ ಇಲ್ಲಿ ನಗರಕ್ಕೆ ಬಂದಿದ್ದರು ಮತ್ತು ತಕ್ಷಣ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಮತ್ತು ಅದಕ್ಕೆ ಮಂಜೂರಾತಿಯನ್ನು ಕೊಡಿದರು. ಆ ಹಿನ್ನೆಲೆಯಲ್ಲಿ 5 ಮಂಜೂರಾದ ಡಾಗ್ಸ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಅದರಲ್ಲಿ 2 ಜರ್ಮನ್. ಈಗ 5 ಶ್ವಾನಗಳು ಬೆಂಗಳೂರಿನ ಆಡುಗೋಡಿಯ ಡಾಗ್ ಸ್ಕ್ವಾಡ್ ತರಬೇತಿ ಕೇಂದ್ರಕ್ಕೆ ಬಂದಿವೆ. ಇಲ್ಲಿ ನುರಿತ ತಜ್ಞರಿಂದ ವಿವಿಧ ರೀತಿಯ ತರಬೇತಿ ನೀಡಲಾಗುತ್ತೆ. ಒಟ್ನಲ್ಲಿ ಕಲಬುರಗಿ ನಗರಕ್ಕೆ ಶ್ವಾನದಳ ಘಟಕ ಸೇರ್ಪಡೆಯಾಗಿದೆ. ಸಿದ್ದು ಸಾತಿಹಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ.